ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಬಂದು ರೆಡ್ ಕಲರ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಕುಚ್ಚನ್ನ ನಾನು ಹಾಕೋತಾ ಇದ್ದೀನಿ. ನಾವು ಸ್ಯಾರಿ ಕುಚ್ಚಿಗೆ ಎಕ್ಸ್ಟ್ರಾ ಥ್ರೆಡ್ ಯೂಸ್ ಮಾಡ್ತಿರಾನೆ ಸ್ಯಾರಿನಲ್ಲಿ ಬಂದಿರೋ ಥ್ರೆಡ್ ಇಂದಾನೆ ಈ ರೀತಿ ಈಸಿಯಾಗಿ ಸ್ಯಾರಿ ಕುಚ್ಚನ್ನ ಹಾಕೋಬಹುದು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಥ್ರೆಡ್ ಏನು ಯೂಸ್ ಮಾಡಿಲ್ಲ ನಾನು. ಬಟ್ ಅದಕ್ಕೆ ಯೂಸ್ ಮಾಡೋ ಗೋಲ್ಡ್ ಕಲರ್ ಜರಿ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಈ ಥ್ರೆಡ್ ಅನ್ನ ಎಮಿಂಗ್ ಸೂಜಿಗೆ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಸ್ಯಾರಿ ಥ್ರೆಡ್ ಬಂದಿರುತ್ತಲ್ಲ, ಆ ಥ್ರೆಡ್ ಅನ್ನ ನಾನಿಲ್ಲಿ ಒಂದು ಸೈಡಲ್ಲಿ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿಲ್ಲ. ಕಟ್ ಮಾಡ್ದಿರಾನೆ ಈ ರೀತಿ ನಾವು ದಾರ ಇರುತ್ತಲ್ಲ, ಕುಚ್ಚು ಕಟ್ಟೋದ ಥ್ರೆಡ್ ಇರುತ್ತಲ್ಲ, ಅದನ್ನು ನಾನಿಲ್ಲಿ ಹಾಫ್ ಇಂಚ್ಗೆ ಈ ರೀತಿ ಥ್ರೆಡ್ಸ್ನೆಲ್ಲ ಇಟ್ಕೊಂಡು ಸೆಂಟರ್ಗೆ ನಾವು ಇವಾಗ ಒಂದು 3 ಇಂಚ್ ದಾರ ಉದ್ದ ಇದೆ ಅಂದರೆ ಅದು ಸೆಂಟರ್ಗೆ 1.5 ಇಂಚ್ಗೆ ಕರೆಕ್ಟಾಗಿ ಈ ರೀತಿ ನಾವು ಜರಿ ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೋಬೇಕು. ನಾಟು ನಾವು ಜರಿ ಥ್ರೆಡ್ಡಲ್ಲಾದರೂ ಹಾಕ್ಬೋದು, ಬೇಡ ಅಂದರೆ ನೀವು ಕಾಟನ್ ಥ್ರೆಡ್ಡಲ್ಲಾದರೂ ರೆಡ್ ಕಲರ್ ಕಾಟನ್ ಥ್ರೆಡ್ಡಲ್ಲಿ ಟೈಟಾಗಿ ಅದು ಲೂಸ್ ಆಗದೆ ಇರೋ ಹಾಗೆ ಈ ರೀತಿ ನಾಟ್ ಹಾಕ್ಕೋಬೇಕು. ನಾವು ಒಂದು 2-3 ಸರಿ ನಾಟ್ ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಒಂದು ಸರಿ ಟೈಟಾಗಿ ಅದು ಓಪನ್ ಆಗದೆ ಇರೋ ಹಾಗೆ ನಾಟ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಥ್ರೆಡ್ಡನ್ನು ಸೂಜಿನಲ್ಲಿ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಥ್ರೆಡ್ಡನ್ನು ತೊಗೊಂಡು, ತುಂಬ ಅಗಲ ಮಾಡಿದ್ರೆ ಎಳ್ದಂಗೆ ಆಗಿಬಿಡುತ್ತೆ. ಸೊ ನೋಡಿಕೊಂಡು ನಾವು ಒಂದು ಅರ್ಧ ಇಂಚಷ್ಟು ಸ್ಯಾರಿ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ಕರೆಕ್ಟಾಗಿ ಎಷ್ಟು ಉದ್ದ ಇದೆಯೋ ಅದ್ರ ಸೆಂಟರ್ಗೆ ಜರಿ ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೊಂಡ್ರೆ ಕುಚ್ಚು ರೆಡಿ ಆಗಿಬಿಡುತ್ತೆ. ಇದು ಸಿಂಪಲ್ ಆಗಿ ಬೇಗ ಹಾಕೋಬಹುದು. ಈ ರೀತಿ ನಾಟ್ ಹಾಕೋತಾ ಹೋಗಬೇಕು. ಫುಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದೇ ರೀತಿ ನಾವು ಸ್ಯಾರಿ ಕುಚ್ಚಿಗೆ ನಾಟ್ ಹಾಕ್ಕೊಂಡು ನಾವು ಸೆಂಟರ್ಗೆ ಒಂದು ಬೀಡನ್ನು ಸೇರಿಸ್ಕೊಂಡು ಅಲ್ಲಿ ನಾಟ್ ಹಾಕಿದ್ರೆ ಸ್ಯಾರಿ ಕುಚ್ಚು ರೆಡಿ ಆಗುತ್ತೆ. ಈಸಿಯಾಗಿ ಆಗುತ್ತೆ ಮತ್ತು ಸುಲಭವಾಗಿ ಸ್ಯಾರಿ ಕುಚ್ಚು ಕಟ್ಟೋಕ್ಕೆ ಬರಲ್ಲ, ನಂಗೊಂಚೂರು ಸ್ಯಾರಿ ಕುಚ್ಚು ಬರೋದೇ ಇಲ್ಲ ಹಾಕೋಕ್ಕೆ ಅನ್ನೋರು ಸಹ ಈ ರೀತಿ ನಾವು ಸ್ಯಾರಿ ಕುಚ್ಚನ್ನು ಹಾಕೋಬಹುದು ಮನೆಯಲ್ಲೇ ಈಸಿಯಾಗಿ. ಸೆರಗು ಸೈಡು ಈ ರೀತಿ ಥ್ರೆಡ್ ಕೊಟ್ಟಿರ್ತಾರಲ್ಲ, ಕೆಳಗಡೆ ಸೈಡು ಬಟ್ಟೆ ಬಂದಿರುತ್ತಲ್ಲ, ಆ ಬಟ್ಟೆನ ಹಾಗೆ ಇದೆ, ಎಂಡಲ್ಲಿ ಮಾತ್ರ ನಾವು ಜಿಗ್ಸಾಗ್ ಮಾಡಿದ್ದೀವಿ. ಸೆಂಟರ್ಗೆ ಈ ರೀತಿ ಥ್ರೆಡ್ಡನ್ನು ರೆಡಿ ಮಾಡಿಕೊಂಡು ನಾವು ಸ್ಲೀವ್ಸ್ಗೆ ಇದೇ ರೀತಿ ಡಿಸೈನ್ನ ಹಾಕೋತೀವಲ್ಲ, ಅದೇ ರೀತಿ ಇಲ್ಲಿ ನಾನು ಸ್ಯಾರಿ ಕುಚ್ಚನ್ನು ಹಾಕ್ಕೊಂಡಿದ್ದೀವಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾವು ಎಲ್ಲಿ ನಾಟ್ ಹಾಕೊಂಬಂದ್ವಲ್ಲ ಅಲ್ಲೆಲ್ಲ ಈ ರೀತಿ ಒಂದು ಗೋಲ್ಡ್ ಕಲರ್ ಚಿಕ್ಕ ಬೀಡ್ಸನ್ನು ಹಾಕೊಂಡ್ರೆ ತುಂಬ ಎಲಿಗೆಂಟ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಕುಚ್ಚು. ಈ ರೀತಿ ಥ್ರೆಡ್ಗೆ ನಾಟ್ ಹಾಕೋತಾ ಬರ್ತೀವಲ್ಲ ಜರಿ ಥ್ರೆಡ್ಡಲ್ಲಿ, ಆವಾಗಲೇ ಬೇಕಂದರೆ ಬೀಡ್ಸನ್ನು ಸೇರಿಸಿ ನಾವು ಲಾಸ್ಟಲ್ಲಿ ಒಂದು 2 ಸುತ್ತು ನಾವು ಬೀಡ್ಸ್ ಜೊತೆ ಸೇರಿಸಿ ಟೈಟಾಗಿ ನಾಟ್ ಹಾಕ್ಕೊಂಡ್ರೆ ಒಂದೇ ಸಲ ಹಾಕೋಬರ್ಬೋದು. ಇಲ್ಲಾಂದರೆ ನಾವು ಸ್ಟಾರ್ಟಿಂಗು ಜರಿ ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೊಂಡು ಬಂದಾದಮೇಲೆ ಇನ್ನೊಂದು ಸರಿ ಬೀಡ್ಸನ್ನು ನಾವು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋತಾ ಬರ್ಬೋದು. ಆ ರೀತಿ ಆದರೂ ಮಾಡ್ಬೋದು. ಒಂದೇ ಸಲ ನಾವು ನಾಟ್ ಹಾಕ್ಕೋಬೇಕಾದ್ರೆ ಈ ರೀತಿ ನಾವು ಬೀಡ್ಸ್ನ ಸೇರಿಸಿ ನಾಟ್ ಹಾಕ್ಕೊಂಡ್ರೆ ಒಂದೇ ಸಲ ನಾವು ನಾಟ್ ಹಾಕ್ಕೋಬೇಕಾದ್ರೆ ಹಾಗೇ ಬೀಡ್ಸ್ ಹಾಕ್ಕೋಬೋದು. 2 ಥರ ಯಾವ ರೀತಿ ಬೇಕಾದರೂ ನಾವು ಸ್ಯಾರಿ ಕುಚ್ಚಿಗೆ ಬೀಡ್ಸನ್ನು ಹಾಕ್ಕೋಬೋದು. ಅಂದರೆ ಟೈಟಾಗಿ ನಾವು ಲಾಸ್ಟಲ್ಲಿ ಬೀಡ್ಸನ್ನು ಸೇರಿಸಿ ಹೊಲ್ಕೊಂಡಾದ್ಮೇಲೆ ಅದು ಒಂದು 2 ಸರಿ ನಾವು ಟೈಟಾಗಿ ನಾಟ್ ಹಾಕ್ಕೋಬೇಕು, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಬೀಡ್ಸನ್ನು ಸೇರಿಸಿ ನಾಟ್ ಹಾಕಿದ್ಮೇಲೆ ನಾವು ಒಂದು ಸರಿ ಬೇಕಾದ್ರೆ ಗಮ್ ತೊಗೊಂಡು ಗಮ್ಮನ್ನು ಎಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ ಥ್ರೆಡ್ಡು, ಅಲ್ಲಿ ಗಮ್ ಹಾಕಿ ಅಂಟಿಸ್ಬಿಟ್ರೆ ಅದು ನೀಟಾಗಿ ಸ್ಟಿಫ್ ಆಗಿರುತ್ತೆ. ಒಂದು ಚೂರು ಸಹ ಓಪನ್ ಆಗದೆ ಇರೋ ಹಾಗೆ ನೋಡ್ಕೋಬೋದು. ಕೆಲವು ಸಲ ಬೀಡ್ಸು ಕಲರ್ ಹೋಗ್ಬಿಡತ್ತೆ. ಸೊ ಒಳ್ಳೆ ಕ್ವಾಲಿಟಿ ಬೀಡ್ಸ್ ಹಾಕ್ಕೊಂಡ್ರೆ ಕಲರ್ ಹೋಗಲ್ಲ. ಈ ನಾವು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನಾವು ಒಗೆಯೋಕ್ಕೇನು ಹೋಗಲ್ವಲ್ಲ, ಸೊ ಅದಕ್ಕೆ ನಾವು ಈ ರೀತಿ ಬೀಡ್ಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಸಿಂಪಲ್ಲಾಗಿ ಸ್ಯಾರಿ ಕುಚ್ಚನ್ನ ಮನೆಯಲ್ಲೇ ಈಸಿಯಾಗಿ ಹಾಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ಯಾರಿಗೆ ಈಗ ಬೀಡ್ಸ್ ಕೂಡ ಹಾಕ್ಕೊಂಡಿದ್ದಾಗಿದೆ. ಸ್ಯಾರಿ ಕುಚ್ಚು ರೆಡಿ ಆಗಿದೆ. ಇದು ಫಿನಿಶ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಎಕ್ಸ್ಟ್ರಾ ಇರೋ ಥ್ರೆಡ್ಸ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಸ್ಯಾರಿ ಕುಚ್ಚು ರೆಡಿ ಆಗಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಈ ರೀತಿ ಬರುತ್ತೆ ಸ್ಯಾರಿ ಕುಚ್ಚು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.